Hi guys, welcome back to Ilkita's Daily Vlogs. ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿ ಕನ್ನಡದ ಹುಡುಗಿ ಮತ್ತೊಂದು ಬ್ಲಾಗಿಗೆ ಸುಸ್ವಾಗತ. ಇವತ್ತು ಫ್ಲೈಟು ಬೆಲ್ಫಾಸ್ಟ್ ಇಂದ ಲಂಡನ್ನಿಗೆ 9:15 ಇತ್ತು. ಸೊ ಅದಕ್ಕೆ ಬೇಗ ರೆಡಿಯಾಗಿ ಪಟಪಟ ಅಂತ ನಾನು ಹೊರಟೆ. ನಾವಿವಾಗ ಏರ್ಪೋರ್ಟ್ಗೆ ಯಾರ ಕಾರಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ನಾವು ಯಾವ ಕಂಟ್ರಿಗೆ ಟ್ರಿಪ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಕಂಟ್ರಿ ಅವರೇ ಇವರು. ಬಟ್ ಇವರು ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ನಾವು ನಿಮ್ಮ ಕಂಟ್ರಿಗೆ ಟ್ರಿಪ್ ಹೋಗಬೇಕು ಅಂತ ಹೇಳಿದ್ದೆ ತಡ, ಈ ಪ್ಲೇಸ್ ಚೆನ್ನಾಗಿರುತ್ತೆ, ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿ, ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ, ಈ ಥರ ಅಕೊಮಡೇಷನ್ ಮಾಡ್ಕೊಳ್ಳಿ, ಈ ಥರ ಫುಡ್ಸ್ ಆರ್ಡರ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ತುಂಬ ಅಡ್ವೈಸ್ ಮಾಡಿದ್ರು. ಈವನ್ ಏರ್ಪೋರ್ಟ್ಗೂ ಸಹ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳಿ 9:15 ಇದ್ದಿದ್ದಲ್ಲ ಫ್ಲೈಟು. ಸೊ ಇವರು ನಮಗೆ 5:30 ಹತ್ತತ್ರನೇ ನಮ್ಮನೆ ಹತ್ರ ಬಂದುಬಿಟ್ಟಿದ್ರು ಆಲ್ರೆಡಿ. ಅವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಈ ವಿಡಿಯೋ ಮೂಲಕ ಕೂಡ ನಾನು ಅವರಿಗೆ ಥ್ಯಾಂಕ್ಸ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮವರೇ ನಮಗೆ ಹೆಲ್ಪ್ ಮಾಡದೇ ಇರೋ ಈ ಕಾಲದಲ್ಲಿ ಯಾರೋ ಒಬ್ಬರು 1 ವಾರ 2 ವಾರಕ್ಕೆ ಪರಿಚಯ ಆಗಿರೋರು ನಮಗೆ ಹೆಲ್ಪ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅಂತೂ ಇಂತು ಬೆಲ್ಫಾಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ತಲುಪೇ ಬಿಟ್ವಿ. ನಾನು ಏರ್ಪೋರ್ಟಿಗೆ ಬರ್ತಿರೋದು ಫಾರ್ ದ ಫಸ್ಟ್ ಟೈಮ್. ಎಂದಿಗೆ ಅಂತ ಹೇಳಿದ್ರೆ ಇಂಡಿಯಾಗೆ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ನಾನು ಬೆಲ್ಫಾಸ್ಟ್ ಡೊಮೆಸ್ಟಿಕ್ಕಿಂದನೇ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಬೆಲ್ಫಾಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೋಡಿ ಬೆಲ್ಫಾಸ್ಟ್ ಏರ್ಪೋರ್ಟ್ ಹೇಗಿದೆ ಅಂತ. ಇಂಟರ್ನ್ಯಾಷನಲ್, ನೀವು ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋದ್ರೂ ಕೂಡ ಫಸ್ಟ್ ಅನ್ನೋದು ಚೆಕಿಂಗ್ ಅನ್ನೋದು ಇದೇ ಇರುತ್ತೆ. ನೀವೇನು ಮಾಡಿದ್ರೆ ಗ್ಲಾಸಸ್ ಇರ್ಬೋದು, ಸ್ಪೆಕ್ಸು, ಹ್ಯಾಟು, ಫೋನು ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಇಟ್ಟು ಅದನ್ನು ನಾವು ಕಳಿಸ್ಬೇಕು. ಇದೇ ನೋಡಿ ಚೆಕಿಂಗ್ ಸೆಂಟರು. ಸೊ ಇಲ್ಲೇನಾಗುತ್ತೆ, ಚೆಕಿಂಗ್ ಆಗುತ್ತೆ. ನಿಮ್ಮ ಬ್ಯಾಗಲ್ಲಿ ಏನೇ ಇದ್ರೂ ಕೂಡ ಇಲ್ಲಿ ಹೆಂಗೆ ಸ್ಕ್ಯಾನ್ ಆಗ್ತದೆ ಹಂಗೆ ಸ್ಕ್ಯಾನ್ ಆಗುತ್ತೆ. ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ, ಅದು ತರಂಗಿಲ್ಲ ಇದು ತರಂಗಿಲ್ಲ. ಲೈಕ್ ಲಿಕ್ವಿಡು 100 ml ಮೇಲೆ ತೊಗೊಂಡು ಹೋಗಂಗೆ ಇರಲ್ಲ. ಸೊ ಅದೆಲ್ಲ ಸ್ಕ್ಯಾನ್ ಆದಾಗ ಏನಾಗುತ್ತೆ, ಏನಾದರೂ ಇತ್ತು ಅಂತ ಹೇಳಿದ್ರೆ ಡಿಟೆಕ್ಟ್ ಆಗಿ ಅವರಿಗೆ ಶೋ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಮ್ಯಾನ್ಯಲ್ ಚೆಕಿಂಗ್ ನಡೆಯುತ್ತೆ. ಆವಾಗ ಪ್ರೋಸೆಸ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಚೆಕಿಂಗೇನೆ. ಎಂತಕ್ಕಂದ್ರೆ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಇಂಡಿಯಾಯಿಂದ ಬರಬೇಕಾದ್ರೆ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೆ, ಬಟ್ ಅದು ಅಲೋ ಇಲ್ಲ ಅಂತ ಹೇಳಿ ತೆಗೆದುಬಿಟ್ಟಿದ್ರು. Oh my God. ಚೆಕಿಂಗ್ ಮುಗಿಸೋಷ್ಟರಲ್ಲಿ ಆಲ್ರೆಡಿ ಹೊಟ್ಟೆ ಹಸಿವಾಗಿತ್ತು. ಸೊ ಅಲ್ಲೇ ಇರೋ ಒಂದು ಶಾಪಲ್ಲಿ ನಾವು ಮೀಲ್ ತೊಗೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಹೊರ್ಗಡೆಗಿಂತ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಎಂತಕ್ಕೆ ಅಂತ ಹೇಳಿದ್ರೆ ಇದು ಇನ್ಸೈಡ್ ಏರ್ಪೋರ್ಟ್ ಇರೋದ್ರಿಂದ. ಇನ್ನು ಒಂದು ನೀವು ಡ್ಯೂಟಿ ಫ್ರೀಲೂ ಕೂಡ ಏನೇ ಇದ್ರೂ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ವೆಯ್ಟ್ ಲಿಮಿಟ್ ಇಲ್ಲ. ಇವಾಗ ನಿಮಗೆ ಬ್ಯಾಗ್ ಒಂದು 10 kg ಅಲೋವೆನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ ಫೈನ್, ನೀವು 10 kg ಬ್ಯಾಗ್ನ ಕ್ಯಾರಿ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಡೌಟ್ ಇರುತ್ತೆ, ಡ್ಯೂಟಿ ಫ್ರೀಯಲ್ಲಿ ನಾನು ಎಕ್ಸ್ಟ್ರಾ ತೊಗೊಬೋದಾ ಇಲ್ವಾ ಅಂತ. ಅಫ್ಕೋರ್ಸ್ ನೀವು ಡ್ಯೂಟಿ ಫ್ರೀಲಿ ಎಷ್ಟೇ ತೊಗೊಂಡ್ರೂ ಕೂಡ ಅದನ್ನು ಅವರು ವೇ ಮಾಡಲ್ಲ. ಎಂತಕ್ಕೆ ಅಂದರೆ ಆಲ್ರೆಡಿ ನೀವಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀರಾ ಅಂತ ಹೇಳಿ. ನಾವು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಟಾರ್ಬಕ್ಸಲ್ಲಿ ಒಂದು ಕಾಫಿ ಕುಡಿದು ಅಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ ಬೋರ್ಡಲ್ಲಿ ಯಾವ ಗೇಟಿಗೆ ಹೋಗಬೇಕು ನೀವು ಅಂತ ಹೇಳಿ. ಸೊ ನಮ್ಮದು ಗೇಟ್ 17 ಇದ್ದಿದ್ದರಿಂದ ಗೇಟ್ 17ಗೆ ಬಂದ್ವಿ. ನಾನು ಇದರಲ್ಲಿ ಎಂತಕ್ಕೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಯಾರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋರಿದ್ರೆ ಈ ವಿಡಿಯೋಯಿಂದ ಅವರಿಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನೀವು ಹೋದ ತಕ್ಷಣ ನಿಮಗೆ ಗೇಟ್ ನಂಬರ್ ಶೋ ಆಗ್ತಿರಲ್ಲ, ಅಲ್ಲಿ ತೋರಿಸ್ತಾ ಇರ್ತಾರೆ ನಿಮ್ದು ಯಾವ ಫ್ಲೈಟು ಎಷ್ಟು ಗಂಟೆಗಿರೋದು, ಎಷ್ಟು ಗಂಟೆಗೆ ಗೇಟ್ನ ಅನೌನ್ಸ್ ಮಾಡ್ತೀವಿ ಅಂತಲೂ ಕೂಡ ಅಲ್ಲೇ ಹಾಕಿರ್ತಾರೆ. ನೀವು ಅದನ್ನು ಚೆಕ್ ಮಾಡ್ಕೊಬೋದು. ನಾವು ಈ ಸಲ ಚೂಸ್ ಮಾಡಿದ್ದೆ ರೈನಾಡ್ ಏರ್ವೇಸ್ನ. ಎಂತಕ್ಕೆ ಅಂತ ಹೇಳಿದ್ರೆ ಇದು ಬಂದು ಒಂದು ಚೀಪೆಸ್ಟ್ ಏರ್ವೇಸ್ ಅಂತಲೇ ಹೇಳ್ಬೋದು. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಈ ಏರ್ವೇಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಈ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿ ಯಾವುದೇ ಫಿಲ್ಟರ್ ಇಲ್ಲದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಾನು ಸೀಟ್ನ ಬುಕ್ ಮಾಡ್ಕೊಂಡಿರಲಿಲ್ಲ, ರ್ಯಾಂಡಮ್ ಸೀಟ್ ಅಂತ ಹೇಳಿ ಬಿಟ್ಬಿಟ್ಟಿದೆ ಹಾಗೆ. ಎಂದಕ್ಕೆ ಅಂತ ಹೇಳಿದ್ರೆ ನೀವು ರ್ಯಾಂಡಮ್ ಸೀಟ್ ಅಂತ ಹಾಕ್ತು ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೋಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಕೂತ್ಕೊಳ್ಳೋ ಸೀಟ್ಗೂ ಕೂಡ ನೀವು ಪೇ ಮಾಡಬೇಕಾಗುತ್ತೆ.
ಇಫ್ ಇನ್ ಕೇಸ್ ಜನ ಒಳ್ಳೆಯವರಾಗಿದ್ದರೆ ನೀವು ಹೋಗ್ತಿರೋ ಫ್ಲೈಟಲ್ಲಿ ನೀವು ನಿಮ್ಮ ಫ್ರೆಂಡ್ ಎಲ್ಲಿರ್ತಾರೋ ಅಲ್ಲೇ ನೀವು ಕೂಡ ಸೀಟ್ನ ಸ್ವಾಪ್ ಮಾಡ್ಕೊಬೋದು. ಇಫ್ ಇನ್ ಕೇಸ್ ಅವ್ರು ಒಳ್ಳೆಯವರಾಗಿ ಒಪ್ಕೊಂತು ಅಂತ ಹೇಳಿದರೆ. ಬಟ್ ನನ್ನ ಕೇಸಲ್ಲಿ ಅದು ವರ್ಕೌಟ್ ಆಯಿತು. ನನ್ನ ಸೀಟು ಮಿಡಲ್ ಇದ್ದಿದ್ದರಿಂದ ಆಲ್ಮೋಸ್ಟ್ ನಂಗೆ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಅವರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಅಂತೂ ಇಂತೂ ಲ್ಯಾಂಡ್ ಆದ್ವಿ. ಆದರೆ ನಾವು ಹೋಗ್ಬೇಕಾಗಿದ್ದು ಲಂಡನ್ ಸ್ಟ್ಯಾನ್ಸ್ಟೆಡ್ ಏರ್ಪೋರ್ಟಿಗೆ. ಬಟ್ ಅದು ಸ್ವಲ್ಪ ಇಲ್ಲಿಂದ ದೂರ ಇರೋದ್ರಿಂದ ಅವ್ರಿಗೆ ಬಸ್ ಫೆಸಿಲಿಟಿ ಇದೆ. ಸೊ ಇಲ್ಲಿಂದ ಅವ್ರೇನು ಮಾಡ್ತಾರೆ, ಇಲ್ಲಿಂದ ಲಂಡನ್ ಸ್ಟ್ಯಾನ್ಸ್ಟೆಡ್ ಏರ್ಪೋರ್ಟಿಗೆ ಅವರೇ ನಮ್ಮನ್ನು ಬಸ್ಸಲ್ಲಿ ಡ್ರಾಪ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮ್ದು ಏನಾದ್ರು ಲಗೇಜ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ವೆಯ್ಟ್ ಮಾಡಿದ್ರೆ ನಿಮ್ಮ ಲಗೇಜ್ ಬರುತ್ತೆ. ಸೊ ನಿಮ್ಮದು ಬಂದಾಗ ನೀವು ಎತ್ಕೊಬೋದು. ಮೋಸ್ಟ್ಲಿ ಇದು ಯಾವುದೋ ಹಳೇ ಏರ್ಪೋರ್ಟ್ ಅನಿಸುತ್ತೆ. ಆಚೆ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು ಆಲ್ಮೋಸ್ಟು. ಒಳ್ಳೆ ನೋಡೋಣ, ಇದೆ ನೋಡಿ ಲಂಡನ್ ಸ್ಟ್ಯಾನ್ಸ್ಟೆಡ್ ಏರ್ಪೋರ್ಟು. ಆ್ಯಕ್ಚುಲಿ ಕೆಳಗಡೆ ನಾವು ಸುತ್ತಾಡ್ತಾ ಇದ್ವಿ, ಬಟ್ ನಾವು ಬರಬೇಕಾಗಿದ್ದು ಮೇಲ್ಗಡೆ ಫ್ಲೋರಿಗೆ. ಅಲ್ಲೇ ಲಿಫ್ಟ್ ಇರುತ್ತೆ, ಅದನ್ನು ಹತ್ಕೊಂಡು ನಾವು ಮೇಲ್ಗಡೆ ಫ್ಲೋರಿಗೆ ಬರಬೇಕು. ಎಂತಕ್ಕೆ ಅಂದರೆ ಕೆಳಗಡೆ ಬರೀ ಮೆಟ್ರೋ ಅದು ಇದು ಇರುತ್ತೆ. ಇನ್ನೊಂದು ನಂದೇನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ನಂದು ಬೋರ್ಡಿಂಗ್ ಪಾಸ್ ಡೌನ್ಲೋಡ್ ಆಗಿರಲಿಲ್ಲ. ಎಂತಕ್ಕೆ ಅಂತ ಹೇಳಿದ್ರೆ UK ನನಗೆ ವೀಸಾ ಕೇಳ್ತಾ ಇತ್ತು. ಬಟ್ ನಮ್ಮದು ವೀಸಾ ಆಗಿರೋದ್ರಿಂದ ನಾನು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅದು ತೊಗೊತಾ ಇರಲಿಲ್ಲ. ಸೊ ಲಾಕ್ ಆಗಿತ್ತು. ಯಾರೇ ಆದರೂ ಕೂಡ ಬೋರ್ಡಿಂಗ್ ಪಾಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಫ್ಲೈಟ್ ಟೈಮಿಂಗ್ಸ್ಗಿಂತ 3 ಅವರ್ ಮುಂಚೆ ಬಂದುಬಿಟ್ಟು ನೀವು ಅಲ್ಲಿ ಸರ್ವಿಸ್ ಸೆಂಟರ್ ಇರುತ್ತೆ, ನಿಮ್ದು ಯಾವ್ದು ಏರ್ವೇಸ್ ಇರುತ್ತೋ ಆ ಸರ್ವಿಸ್ ಸೆಂಟರಿಗೆ ಬಂದು ಅಲ್ಲಿ ನೀವು ಅವರಿಗೆ ಹೇಳಿದ್ರೆ ಅವರೇ ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ನಂದಂತೂ ಬೋರ್ಡಿಂಗ್ ಪಾಸ್ ನನ್ನ ಕೈಗೆ ಸಿಕ್ತು. ಇವಾಗ ಮನಿ ಎಕ್ಸ್ಚೇಂಜ್ ಮಾಡಬೇಕಲ್ವಾ? ಓಕೆ, ನಾವು ಅಲ್ಲೇ ಪಕ್ಕದಲ್ಲಿ ATM ಮೆಷಿನ್ ಇತ್ತು, ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಮೋಸ್ಟ್ ಪ್ರಾಬಲಿ ನಮಗೆ ತುಂಬ ಲಾಸ್ ಆಗ್ತಾಯಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ಚೇಂಜ್ ಗ್ರೂಪ್ ಮನಿ ಎಕ್ಸ್ಚೇಂಜ್ ಇತ್ತಲ್ಲ, ಅವ್ರನ್ನ ನಾವು ಕೇಳಿದಾಗ ಅಲ್ಲಿ ನಮಗೆ ಲಾಸ್ ಆಗ್ತಿತ್ತು, ಬಟ್ ಅಷ್ಟೊಂದು ಲಾಸ್ ಆಗ್ತಿರ್ಲಿಲ್ಲ ಮಷಿನ್ಗಿಂತ. ಸೊ ಅದಕ್ಕೆ ನಾವು ಅಲ್ಲೇ ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇದ್ದೇ ಇದೆಯಲ್ಲ ಸೇಮು ಚೆಕ್ಕಿಂಗ್ ಮುಗಿಸಿ ಆಲ್ರೆಡಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿತ್ತು. ಎಂತಕ್ಕೆ ಅಂತ ಹೇಳಿದ್ರೆ ಬೆಲ್ಫಾಸ್ಟಿಂದ ನಾವು ಲಂಡನಿಗೆ ಬರಬೇಕಂತ ಹೇಳಿದ್ರೆ 45 ಮಿನಿಟ್ಸ್ ಟು 1 hour ಸಾಕಾಗಿತ್ತು. ಬಟ್ ನಾವಲ್ಲಿ ಸ್ವಲ್ಪ ಊಟ ಮಾಡಿದ್ದರಿಂದ ಬ್ರೇಕ್ಫಾಸ್ಟ್ ಮಾಡಿದ್ದರಿಂದ ಹೊಟ್ಟೆ ಹಸಿಕ್ಕೆ ಶುರು ಆಯಿತು. ಸೊ ಸೇಮ್ ಇಲ್ಲೂ ಕೂಡ WH ಸ್ಮಿತಲ್ಲಿ ತೊಗೊಂಡ್ರೆ ಮತ್ತೆ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಯಾವುದಾದ್ರೂ ಹಾಟ್ ಫುಡ್ ಇದ್ದರೆ ಅದನ್ನು ಚೂಸ್ ಮಾಡೋಣ ಅಂತ ಹೇಳಿ ಏರ್ಪೋರ್ಟ್ ತುಂಬ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಪ್ಪ, ಇದೊಂದು ಟಾಪ್ಗೆ 30 ಪೌಂಡ್ ಅಂದರೆ 3,500 ರೂಪಾಯಿ. ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಗೈಸ್ ಏರ್ಪೋರ್ಟ್ ಒಳಗಡೆ. ಮಾರ್ನಿಂಗ್ ಬೆಲ್ಫಾಸ್ಟಲ್ಲಿ ಹತ್ತಿದ ಫ್ಲೈಟ್ ಬಂದು 9:15ಗೆ. ಸೊ ಇಲ್ಲಿ ಆಲ್ಮೋಸ್ಟ್ 10 ಅಷ್ಟರಲ್ಲೆಲ್ಲ ಲಂಡನ್ಗೆ ರೀಚ್ ಆಗಿದ್ವಿ. ಸೊ ನಮಗೆ ನೆಕ್ಸ್ಟ್ ನಾವು ಯಾವ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ ಆ ಫ್ಲೈಟ್ ಎಷ್ಟು ಗಂಟೆಗಿತ್ತು ಅಂತ ಹೇಳಿದ್ರೆ 6:15ಗೆ.
ಸೊ ಮಧ್ಯದಲ್ಲಿ ತುಂಬ ಗ್ಯಾಪ್ ಇತ್ತು. ಏನು ಮಾಡಿದ್ವಿ, ಜಸ್ಟ್ ಏರ್ಪೋರ್ಟಲ್ಲೇ ಓಡಾಡಿಕೊಂಡು ಹೋಗೋ ಬರೋಣೆಲ್ಲ ನೋಡಿಕೊಂಡು ಒಂದು ಮೀಲ್ ಮುಗಿಸ್ಕೊಂಡು ಟೈಮ್ ಪಾಸಿಗೊಂದು ಫ್ರೆಶ್ ಸ್ಮೂದಿ ಕುಡ್ಕೊಂಡು ಹೆಂಗೋ ಹಿಂಗೋ ಮಾಡಿ ಟೈಮ್ ಅಂತೂ ಪಾಸ್ ಮಾಡಿದ್ವಿ. ಅಂತೂ ಇಂತೂ ನಮಗೆ ನಂಬರ್ ಅನೌನ್ಸ್ ಆಯಿತು. ಸೊ ನಾವು ಆ ಕಡೆಗೆ ಹೋದ್ವಿ. ಇವಾಗ ಹೋಗ್ತಾ ಅದನ್ನೇ ಪ್ರೇ ಮಾಡ್ಕೊಂಡ್ವಿ. ಲಾಸ್ಟ್ ಟೈಮ್ ನಮಗೆ ಸ್ವಾಪ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಗ್ತಾಯಿಲ್ಲ, ಅದೇ ಥರ ಈ ಫ್ಲೈಟಲ್ಲೂ ಕೂಡ ನಮಗೆ ಸ್ವಾಪ್ ಮಾಡ್ಕೊಳ್ಳೋ ಚಾನ್ಸಸ್ ಸಿಗಲಿ ಅಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡ್ವಿ. ಇಲ್ಲಿ ನೋಡಿ, ಬೋರ್ಡಿಂಗಿಗೆ 5 minutes ಏನೋ ಟೈಮ್ ಇತ್ತು ಅಷ್ಟೇ. ಇಲ್ಲಿ ನಮಗೆ 2 ಲೈನ್ಸ್ ಇರುತ್ತೆ, ಒಂದು ಪ್ರಿಯಾರಿಟಿ ಒಂದು ನಾನ್ ಪ್ರಿಯಾರಿಟಿ ಅಂತ ಹೇಳಿ. ನೀವು ಪ್ರಿಯಾರಿಟಿ ಚಾಯ್ಸ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಹೋಗೋ ಚಾನ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾನ್ ಪ್ರಿಯಾರಿಟಿ. ಫಾರ್ ಪ್ರಿಯಾರಿಟಿ ಅವ್ರು ಹೋದ್ಮೇಲೆ ನಾವು ಹೋಗಬೇಕಾಗತ್ತೆ. ಸೇಮ್ ಇಲ್ಲೂ ಕೂಡ ರೈನರ್ ಏರ್ವೇಸ್ನ ಚೂಸ್ ಮಾಡಿದ್ದು. ಎಂತಕ್ಕೆ ಅಂತ ಹೇಳಿದ್ರೆ ಆಗಲೇ ಹೇಳಿದ್ನಲ್ಲ, ಚೀಪ್ ಅಂತ ಹೇಳಿ ಅಷ್ಟೇ. ಇಲ್ಲಿ ನೋಡಿ, ಲೆಗ್ ಸ್ಪೇಸ್ ಅಂತೂ ಇಲ್ಲ. ನಿಮ್ಗೇನಾದರೂ ಉದ್ದ ಕಾಲಿತ್ತು ಅಂತ ಹೇಳಿದ್ರೆ ದಯವಿಟ್ಟು ರೈನರ್ಸ್ ಏರ್ವೇಸ್ನ ಚಾಯ್ಸ್ ಮಾಡಬೇಡಿ. ನಿಮ್ಮ ಕೈಲಿ ಟ್ರಾವೆಲ್ ಮಾಡೋದಕ್ಕಂತೂ ಆಗೋದಿಲ್ಲ. ಇಫ್ ಇನ್ ಕೇಸ್ ಸ್ವಲ್ಪ ದೂರ ಇದೆ, ಮಾಡ್ಬೋದು 1 hour 2 hour ಜರ್ನಿ ಅಂತ ಹೇಳಿದ್ರೆ ಮಾತ್ರ ಚೂಸ್ ಮಾಡಿ. ಬಟ್ ಇಲ್ಲಿಂದ ಲಾಂಗ್ ಟ್ರಾವೆಲ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಚೂಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಈ ಫೀಲ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ ಹೇಳಿ ನಾನು ಬಾಯಲ್ಲಿ ಹೇಳೋದಕ್ಕಿಂತ ನಾನು ಒಂದಷ್ಟು ವೀಡಿಯೋಸ್ ಹಾಕ್ತೀನಿ, ಅದನ್ನು ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಕ್ಯಾಟ್ಗೆ ನಾನು ಎಷ್ಟು ಪೇ ಮಾಡಿರ್ಬೋದು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಟಾಯ್ಲೆಟ್ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ದೆ. ನೋಡಿ, ಟಾಯ್ಲೆಟಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಸ್ಪೇಸ್ ಇಲ್ಲ ಗೈಸ್. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ರೈನರ್ಸ್ ಏರ್ವೇಸ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡಿ ಚೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತೂ ಇಂತೂ ನಾವು ಯಾವ ಡೆಸ್ಟಿನಿ ಹೋಗ್ಬೇಕಿತ್ತೋ ಆ ಡೆಸ್ಟಿನಿ ಏರ್ಪೋರ್ಟ್ಗೆ ರೀಚ್ ಆಗಾಯಿತು. ನಾವು ಬಂದಿರೋದೇ ತಿರಾನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾವ ಕಂಟ್ರಿ ಅಂತ ಹೇಳಿ ರಿವೀಲ್ ಮಾಡೋ ಟೈಮು ಕೂಡ ಬಂತು. ನಾವು ಬಂದಿರೋದೇ ಅಲ್ಬೇನಿಯಾಗೆ. ಅಲ್ಬೇನಿಯಾದ ಕ್ಯಾಪಿಟಲ್ ಬಂದು ತಿರಾನ. ಸೊ ನಾವೀಗಿರೋದು ತಿರಾನ ಏರ್ಪೋರ್ಟಲ್ಲಿ. ಇನ್ನೂ ಒಂದು UK USA ಅವರಿಗೆಲ್ಲ ಲೈಕ್ ಫ್ರೀ ಎಂಟ್ರಿ ಇರುತ್ತೆ. ನಮ್ಮದು ಇಂಡಿಯನ್ ಪಾಸ್ಪೋರ್ಟು ಮತ್ತು UKದು ಈ ವೀಸಾ ಇದ್ದಿದ್ದರಿಂದ ನಮಗೆ ಯಾವುದೇ ಥರದ ವೀಸಾ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರು ಇಂಡಿಯನ್ಸ್ ನೀವಿಲ್ಲಿ ಓದೋದಕ್ಕೆ ಅಂತ ಹೇಳಿ ಬಂದಿದ್ದೀರೋ, ಚೀಪೆಸ್ಟ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಅಲ್ಬೇನಿಯಾ ಚೂಸ್ ಮಾಡ್ಬೋದು ಡೆಫಿನೆಟ್ಲಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಲ್ಬೇನಿಯಾದ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ನಾನೆಲ್ಲ ಅಕೊಮಡೇಷನ್ ಮಾಡಿದೆ, ಹೆಂಗೆ ಟ್ರಾವೆಲ್ ಮಾಡಿದೆ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ದ ಥಿಂಗ್ ಇಸ್, ಯಾರೂ ಕೂಡ ಒಳಗಡೆ ಎಂಟರ್ ಆಗಬೇಕಾದ್ರೆ ಈ ಥರ ವೀಡಿಯೋ ಮಾಡಬೇಡಿ. ವೀಡಿಯೋ ಮಾಡೋದು ಅಲೋ ಇಲ್ಲ. ಎಂತಕ್ಕಂದರೆ ನನ್ನನ್ನು ಕರೆದು ಆ ವಿಡಿಯೋ ಡಿಲೀಟ್ ಮಾಡಿಸಿದ್ರು. ಸೊ ರೆಕಮೆಂಡೆಡ್ ಡೋಂಟ್ ಶೂಟ್ ಎನಿಥಿಂಗ್ ಇನ್ಸೈಡ್ ದ ಏರ್ಪೋರ್ಟ್. ಫಸ್ಟು ನಾವು ಬಂದ ತಕ್ಷಣ ಇಲ್ಲಿ ನಾವು ಅಲ್ಬೇನಿಯಾದೊಂದು ಸಿಮ್ ತೊಗೊಂಡ್ವಿ. ಗೈಸ್, ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ದರೂ ಕೂಡ, ಏನೇ ಕ್ವೆಶನ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.